ರೋಡು ಕನ್ನಡ ಕ್ರಿಯೇಟರ್ಸ್ಗಳನ್ನ ಗುರುತಿಸಿ ಕರೆಸಿ ಆ್ಯಂಡ್ ಆಲ್ಸೋ ನಮಗೆ ಮೈಕ್ನ ಕೊಟ್ಟಿದ್ದಾರೆ. ಬಿಕಾಸ್ ಗೈಸ್ ಮೈಕ್ ಕೊಟ್ಟಿದ್ದಾರೆ ಗೈಸ್. ಸುಮಾರು ಜನಕ್ಕೆ ಮೋಟಿವೇಟರ್ ಆಗಿದೆ ನೀನು. ಮರ್ಯಾದೆ ಇಲ್ದಿರೋರೆಲ್ಲ ಕುಡಿತಾರೆ ಅದಲ್ಲಿ. ಗೈಸ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಫುಲ್ ಜಿಂಚಾಕ್ ಅಂತ ರೆಡಿ ಆಗಿದ್ದೀನಿ. ಎಲ್ಲಿಗೋಯ್ತಾ ಇದ್ದೀನಿ ಗೊತ್ತಾ? ಒಂದು ಇವೆಂಟ್ ಇದೆ ಆ್ಯಂಡ್ ಇವತ್ತು ಎಲ್ಲ ಯೂಟ್ಯೂಬರ್ಸ್ನ ಸ್ಪೆಷಲಿ ನಮ್ಮ ಬೈಕಿಂಗ್ ಕಮ್ಯುನಿಟಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಮ್ಯಾಟರ್ ಗೊತ್ತಾ, ನಾನು ಆಕ್ಟಿವ್ ಓಡಿಸೋಕ್ಕೆ ಶುರು ಮಾಡಿದ್ದೀನಿ ಗೈಸ್. ಬ್ಯಾಕ್ ಟು ಟ್ರ್ಯಾಕ್ ಸ್ಲೋಲಿ. ಬೈಕ್ ಇನ್ನೇ ಎತ್ತಿಲ್ಲ, ತುಂಬ ಮಾತಾಡೋಕ್ಕಿದೆ. ಫಸ್ಟ್ ಇವೆಂಟ್ಗೆ ಹೋಗೋಣ ಬನ್ನಿ, ಟೈಮ್ ಆಗಿ ಹೋಗ್ಬಿಡಿದೆ. ಬನ್ನಿ ಗಾಯ್ಸ್ ಹೋಗೋಣ. ಐ ಆಮ್ ಹಿಯರ್ ಅಟ್ ಒಬಿರಾಯ್. ನೋಡೋಣ ಬನ್ನಿ ಗಾಯ್ಸ್. ನಂಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ರೋಡಿಂದ ನಂಗೆ ಇನ್ವೈಟ್ ಬಂದಿರೋದು. ಏನೇನೈತೆ ನಂಗೆ ಗೊತ್ತಿಲ್ಲ. ಲೆಟ್ಸ್ ಸಿ. ಬರ್ತಾ ಇದ್ದಂಗೆ ಕುಡಿಯಕ್ಕೆ ಹೋಗ್ಬಿಟ್ಟವ್ರೆ. ಮಾನ ಮರ್ಯಾದೆ ಇಲ್ದಿರೋರೆಲ್ಲ ಕುಡಿತಾರೆ ಅದಲ್ಲಿ. ಏನೋ ಎಣ್ಣೆ ಬಿಟ್ಬಿಟ್ಟೆ ಅಂತ ಟವ್ ಮಾಡಿದ್ದು ನನ್ನ ಫೋನಲ್ಲಿ. ಮಾನ ಮರ್ಯಾದೆನೇ ಇಲ್ಲ. ಕೊರೋನಾನೆಲ್ಲ ದೇಶದಿಂದ ಆಚೆ ಕಡೆ ಹಾಕಕ್ಕೆ ನಮಗೆ ದೊಡ್ಡವರು ಹೇಳಿದ್ದಾರೆ. ಅದಕ್ಕೆ ಕೊರೋನಾನ ಆಚೆ ಕಡೆ ಆಗ್ತಾ ಇದೀವಿ ಅಷ್ಟೇ. ಜೀವನದಲ್ಲಿ ಇನ್ನೇನಿದೆ, ಕೊಲಾಬ್ರೇಷನ್ ಮಾಡಿವಿ. ಈ ಯೂಟ್ಯೂಬ್ ವಿಡಿಯೋನ ನನ್ನ ಜೊತೆ ಕೊಲಾಬ್ರೇಷನ್ ಮಾಡು. ಐ ಕ್ಯಾನ್ ನಾಟ್ ಥ್ಯಾಂಕ್ಸ್ ಬ್ರೋ. You want one corona baby? Okay. Huh? Or you want something in hot? Hot ಬೇಡ, ಗಾಡಿ ಓಡಿಸ್ಬೇಕು. One more corona. ಗೋವಿಂದ ನಗಂಗಿಲ್ಲ ಅದು. ಗೋವಿಂದ ಅದು ಹರಕೆ. ಆ ಸ್ಪಿರಿಚುವಲ್ ನಂಬಿಕೆ ಇವತ್ತಿಗೂ ಇದೆಯಲ್ಲ, ದಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಐ ಆಮ್ ಟೆಲಿಂಗ್ ಯು. ಎಲ್ಲ ಅದು ಅದೇ ಖುಷಿಗೊಂದು. ಯಾವುದು ಕೊರೋನಾನ ಹಾಟ್ ಆಗಿದ್ದಾನೆ ಬಾಡಿ. ಕರೆಕ್ಟಾಗಿ ಬಂದ ಲೊಕೇಶನ್ ಕರೆಕ್ಟಾಗಿ ಬಂತ. ಈಗೆಲ್ಲ ನಾವು ಹಿಂದೆ ಹೋಗಿದೆ. ಗೊತ್ತಿತ್ತು, ನಾನು ಮರ್ತೋಗಿದೆ. ತುಂಬಾ ದಿನ ಆಯ್ತಲ್ಲ ಸಿಟಿಲಿ ಓಡಾಡಿ ನಾನು. ಏನ್ ಲಾಂಚ್ ಬ್ರೋ? ಮೈಕಾ ಅಲ್ಲ, ಹೆಡ್ಫೋನ್ಸ್ ಅಲ್ವಾ ಅಲ್ಲಿ? ಕಲರ್ ಚೆನ್ನಾಗಿತ್ತು. But we also got our resellers here from Bangalore, and we also have our distribution partners, Trimax website, who have been supporting us for over 15 years in the market. Originally we started off in this market as probably born known in our ಲೈಫ್ ಅಲ್ಲಿ ಒಂದೇ ಗೊತ್ತಾ, ಎಂತ ಲೆವೆಲ್ಗೆ ಕಷ್ಟ ಬಂದ್ರು ತಿರ್ಗಾ ರಿಕವರ್ ಆಗ್ಬೋದು. ಅಲ್ಲ ಅದನ್ನೇ ಸೀರಿಯಸ್ ಆಗಿ ಅವಾಗ ಒಂದು, ಯಾಕಂದ್ರೆ ಇವ್ರು ನೋಡಿ ಇವತ್ತು ಬಂದಿರೋ ದಿನ, ಇವತ್ತು ಬಂದಿದ್ರು ನೋಡೋದು ಖುಷಿ ಆಯ್ತು. ಬಂದಿರೋದು ಹಿಂಗೆ ಹೇಳು, ಹಿಂಗೆ ಗಾಡಿಗೆ ಆಕ್ಟಿವಾದಲ್ಲಿ ಬಂದಿರೋ ಬೈಕಲ್ಲಿ ಅದೇ ಒಬ್ಳೆ ಸೂಪರ್ ಗುರು. ನಾನು ಕಾರ್ ತಗೊಂಡೋಗ್ಬೇಕು. ನೀವು ನಿಮ್ಮ ವಿಡಿಯೋ ಆಗಲಿ, ನೀವು ಮಾಡಿದ ಕೆಲಸಗಳು ಎಂತೆಂಥವ್ರಿಗೂ ಡೆಡ್ ಎಂಡ್ ಹೋಗಿರೋರು ನಿಮ್ಮ ವಿಡಿಯೋ ನೋಡ್ಕೊಂಡಿಲ್ಲ, ನಿಮ್ಮನ್ನ ಫಾಲೋ ಮಾಡೋರಿಗೆ ಡೆಡ್ ಎಂಡ್ ಹೋಗಿ ಬದುಕ್ತಿರೋರ್ಗು ತಿರ್ಗಾ ನಮ್ಗೊಂದು ಜೀವನ ಇದೆ ಅನ್ನೋ ತೋರಿಸೋದಕ್ಕೆ ಎಕ್ಸಾಂಪಲ್. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಹೌದು ಇಲ್ಲಿ ಹೇಳಿ ಇವಾಗ ಬಗಳು ನಿನ್ನ ಫಸ್ಟ್ ದಿನ ನಿಮ್ಮ ಮನೆ ಮಾಡಿ ಮೇಲೆ ಎತ್ತಿದ್ದು ಸೀನ್ ನೆನ್ಸ್ಕೊಂಡ್ರೆ, ನಾನು ಹಾಸ್ಪಿಟಲ್ ಬಂದಾಗ ಫಸ್ಟ್ ಬೆಂಗಳೂರಲ್ಲಿ ಇವನೇ ಎತ್ತಿದ್ದು ನನ್ನ. ಬೇಕು ನನಗೆ ಅದು ಸುಧಾರಿಸ್ಕೊಳಕ್ಕೆ. ಬೆಟರ್ ಬ್ರೋ. ಅಲ್ವಾ ಬ್ರೋ? ಸೀರಿಯಸ್ಲಿ ಇವ್ರನ್ನ ಎಷ್ಟು ಜನ ಹುಡುಗಿರಿಗೆ ನಾನು ತೋರಿಸ್ತೀನಿ ಅಂದ್ರೆ ಅವ್ರ ಸ್ಟೋರೀಸ್ ಅವ್ರನ್ನ ನೋಡ್ತಾ ಇರಿ ಅಂತೀನಿ. ಯಾಕಂದ್ರೆ ಸೀರಿಯಸ್ಲಿ ಏನಕ್ಕೆ ಭಯ ಬೀಳೋದು, ನಾನು ರೆಡಿ ಆಗ್ತೀನಿ ಗುರು ಅಂತಾರೆ. ಸೈಕಲ್ 3 ತಿಂಗಳಲ್ಲಿ ಪಕ್ಕದಲ್ಲಿ ನಂಬೆ ಇಲ್ಲ ನಾನು. ಮ್ಯಾನೇಜರ್ ಹೇಳ್ತಿದ್ದೆ, ಇವರು ಈ ತರ ಒಬ್ರು ಲೇಡಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಫಸ್ಟ್ ಮೊಬೈಲ್ ಆಗಾರೆ ಅವ್ರಿಗೆ ಈ ತರ ಆಕ್ಸಿಡೆಂಟ್ ಆಗಿತ್ತು. ಬಟ್ ಅವ್ರು ಹೆಂಗೆ ಎದ್ದು ನಿಂತ್ಕೊಂಡು ಅಂದ್ರೆ ಸೀರಿಯಸ್ಲಿ ಅದು ಬೇರೆ ತರ ಬಿಡಿ. ನಾನು ತುಂಬಾ ಜನ ಕೇಳ್ತೀನಿ, ನಿಮ್ಮನ್ನು ತೋರಿಸ್ತೀನಿ, ಅವ್ರನ್ನ ಫಾಲೋ ಮಾಡ್ಕೊಳ್ಳಿ. ಯಾರು ಇಷ್ಟೊಂದು ಇದು ಮಾಡಲ್ಲ. ಈ ತರ ಇರ್ಬೇಕು, ನಿಮ್ಮನ್ನು ನೋಡಿದ್ರೆ ನಮಗೆ ಮೋಟಿವೇಶನ್. ಸೀರಿಯಸ್ಲಿ ಆ ತರ ನೋಡಿದ್ದೇನೆ. ಅರ್ಥ ಆಯ್ತಾ? ಒಬ್ರಿಗೆಲ್ಲ ಸುಮಾರು ಜನಕ್ಕೆ ಮೋಟಿವೇಟರ್ ಆಗಿದೆ ನೀನು. ಅರ್ಥ ಆಯ್ತಾ? ಗುಡ್ ಜಾಬ್. ನನ್ನ ನೆಣ ಹೊತ್ಕೊಂಡು ಹೋದಂಗೆ ಹೊತ್ಕೊಂಡೋಗಿದೆ 3 ಫ್ಲೋರ್. ನನ್ನ ನೀನು ಅದನ್ನೇ ಹೇಳಿದ್ ನನಗೆ. ಇನ್ನೊಂದು 40 ಮಧ್ಯರಾತ್ರಿ 3 ಗಂಟೆಗೆ ನಮ್ಮ ಮನೆಗೆ ಬಂದು, ನಾನು ಪಂಜಾಬಿಂದ ಏರ್ಪೋರ್ಟ್ ಇಂದ ಬಂದಾಗ ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡೋಗಕ್ ಬಂದಿದ್ದ ನನ್ನ. ಆಗ್ಲಿಲ್ಲ ಬ್ರೋ, ನಾನು ಹೆವಿ ವೆಯ್ಟ್ ಇದ್ದೀನಿ. ಕಷ್ಟ ಇದೆ. ಹೇರ್ ಕಟ್ ಎಲ್ಲ ಚೇಂಜ್ ಆಗಿದೆಯಲ್ಲ. ಇವರು ಕಾಮಿಡಿ ಆಕ್ಟರ್ ರೇಮೋ ಅದಕ್ಕೆ ಅವ್ರನ್ನ ಇನ್ನೊಂದ್ಸಲ ಕೇಳಿಕೊಂಡು
ಈ ಶರ್ಟ್ ಹಾಕೊಂಡಿದ್ದಲ್ಲ ಬ್ರೋ, ಹಿಂಗೆ ವಿ ಶೇಪ್ ಅಲ್ಲಿ ಫುಲ್ ಅದು ಜಿಮ್ ಅಲ್ಲಿ ಒಂದು 1.5 ಅವರ್ ವರ್ಕೌಟ್ ಮಾಡಿದ್ರೆ ಆ ತರ ಬೆವರು ಆ ಥರ ಇವ್ರನ್ನ ಹದಿನೈದು ಒಂದು 25 ದಿವಸಕ್ಕೆ ಕೊಟ್ಲು ಸೆಕೆ ಪಾಪ. ಅವತ್ತು ಹೆಲ್ಪಿಂಗ್ ಹ್ಯಾಂಡ್ ಬೇಕಿತ್ತು. ಖುಷಿ ಆಗಿದೆ. ಥ್ಯಾಂಕ್ ಯು ಬ್ರೋ. ರಿಕವರಿ ಆಗಿದೆ. ಅದೇ ಸಾಕು. ಹಿಂಗೆ ಬಂದಿದ್ದೀರಲ್ಲ ರೆಡಿ ಆಗ್ಬಿಟ್ಟು ಬರ್ಲೇಬೇಕಲ್ಲ. ಬೇರೆಯವ್ರು ಅದ್ರ ಭಯ ಬಿದ್ದುಬಿಡ್ತಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ರೈಡ್? ನಮ್ಮಪ್ಪ ಮೆಟ್ಟ ಅಲ್ಲಿಂದನೇ ಎಸ್ತ್ರಿ ಓಬಿರಾಯ್ ಹೋಟ್ಲೆ ಬಿದ್ದಿರುತ್ತೆ. ಬಿಸಾಕ ಕೇಳಬೇಕಾದ್ರೆ ಹೆಲ್ಮೆಟ್ ಹಾಕೊಂಡಿರ್ತೀವಿ, ಸೇಫ್ಟಿ ಕೇಸ್ ಎಲ್ಲ ಇರುತ್ತೆ, ಅದಕ್ಕೆ ತಲೆನೇ ಕೆಚ್ಕೊಂಬೇಡ, ನಡಿ ಹೋಗೋಣ ರೈಡ್ಗೆ. ಇನ್ನೊಂದು 2 months ನನ್ನ ಕೈ ತಿರ್ಗ್ಲಿ. ಇಲ್ಗೋ. ಇವಾಗ ರೈಟ್ ಆಮೇಲೆ ಟೋಟಲ್ ತಿರ್ಗ್ಸೋಣ. ಆಹಾ, ನನಗೆ ಇದು ಕೈ ತಿರುಗ್ತಾ ಇಲ್ಲ. ಇದು ಕಂಪ್ಲೀಟ್ ನಾರ್ಮಲ್ ಆಗ್ಬೇಕು ನನಗೆ. ಇನ್ನು ಈ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ, ಫಿಸಿಯೋ ಮಾಡ್ತಾ ಇದ್ದಾರೆ. ಕೊಡಕ್ಕಿಲ್ಲ ಬ್ರೋ, ಕೊಡೆಯಲ್ಲಿ ಕೈ ಕೊಡೆಯಲ್ಲಿ. ಅಣ್ಣ 2 ಸತಿ ಆಪರೇಷನ್ ಮಾಡೋರಣ್ಣ, ನೀನು ತಿರ್ಸ್ಬಿಟ್ಟೆ. ಆಮೇಲೆ ಹಿಂಗೆ ನೀನು ಇಲ್ಲಿಂದನೇ ಅಪ್ಪನ ಕರ್ಕೊಳ್ಬೇಕು ನನ್ನನ್ನು. ನಿಂಗೆ ಜ್ಞಾಪಕ ಇದೆಯಾ ಒಂದು ಎಕ್ಸ್ಪಲ್ಸ್ ಗೇರ್ ಲಿವರ್ ನಿನ್ ಕೈಯಿಂದ ಹಂಗೆ ಏನು ಇದೆಲ್ಲ ಏನು ನೆನ್ಸಿನ ಕೊಡಿಲಿ ಬೇಡಪ್ಪ, ಶಾಂತಪ್ಪ ಸಾಕ, ನನಗೆ ಆಸ್ಪತ್ರೆ ಸವಸ ಬೇಡ ಸಾಕ. ಯಾರು ವ್ಲಾಗ್ ಮಾಡ್ತಾ ಇಲ್ಲ ಗೈಸ್, ನಾನು ಒಬ್ಳೆ ಮಾಡ್ತಾ ಇರೋದು. ಎಲ್ಲರನ್ನು ಮೀಟ್ ಆಗಿ ವ್ಲಾಗ್ ಆಕ್ಚುಲಿ ಮಾಡಿ ಫ್ರೆಂಡ್ಸ್, ವ್ಲಾಗ್ ಮಾಡಿ ಸೈಡ್ಸ್ ಕೊಡಿ. ಸೈಡ್ಸ್ ಖಾಲಿ ಆಗಿದೆ ಫ್ರೆಂಡ್ಸ್. ಜ್ಯೂಸ್, ಮೂಸಂಬಿ ಜ್ಯೂಸ್. ಹಾ, ನಾವು ತುಂಬಾ ಒಳ್ಳೆ ಮಕ್ಕಳು, ಗಾಡಿ ಓಡಿಸ್ಬೇಕು ವಾಪಸ್ಸು. ಮೂಸಂಬಿ ಜ್ಯೂಸ್. ಯಾರು ಹೇಳಿ ಗಾಡಿ ಓಡಿಸ್ಕೊಂಡೇ ಬಂದಿದ್ದು ನಾನು. ಅವ್ಳು ಗಾಡಿ ಓಡಿಸ್ಕೊಂಡ್ ಬಂದಿರೋದು. ನಾನು ಗಾಡಿ ಓಡಿಸ್ಕೊಂಡೇ ಬಂದಿದ್ದು. ಅಕ್ಕಂಗೆ ಕೈ ಮುಗಿರಿ, ಮರ ಯಾಕೆ ಗಿಡ ಯಾಕೆ ತಿರುಗ್ತಾ ಇಲ್ಲ ಅಂದ್ರೆ ಇವತ್ತು ಅವಾಗಲೇ ಓಕೆ ಇಲ್ಲ ಅಲ್ಲ ತಿರ್ಗಲ್ಲ ಮಾತ್ರ. ಹಾ, ಆದ್ರೂ ಗಾಡಿ ಓಡಿಸ್ತಾ ಇದೀನಿ. ಅದಕ್ಕೆ ನಾನು ಹೇಳ್ತಾ ಇಲ್ವಾ, ನಾನು ಕರೆಕ್ಟ್ ಪರ್ಸನ್ ಪ್ರಮೋಟ್ ಮಾಡ್ತೀನಿ. ನಮ್ಮ ಕಡೆ ಬೇರೆಯವ್ರು ಕರೆಕ್ಟ್ ಪರ್ಸನ್ ಹೇಳ್ತೀನಿ ನಾನು, ಇವ್ರನ್ನ ನೋಡ್ರಿ ಅಂತ. ಇಲ್ವಾ ಇದಕ್ಕೆ ಮೂಸಂಬಿ ಜ್ಯೂಸ್ಗೆ ಸೈಡ್ಸ್ ಕೇಳ್ತಾರೆ ಗೈಸ್ ಇವರೆಲ್ಲ. ಮೂಸಂಬಿ ಜ್ಯೂಸ್ಗೆ ನನ್ಗೆ ಹಸು ಆಗ್ತಿದೆ, ಅದಕ್ಕೆ ಮರ ಇದೆ ನೋಡಿ. ಏಯ್ ಸಾಕ್ಷಿ, ಅಲ್ಲಿ ಮರ ಇದೆ ನೋಡು, ಅದ್ರ ಮುಂದೆ ನಾನು ಏನು ಹೇಳಲ್ಲ, ಹೋಗ್ಬಿಡು. ಮೂಸಂಬಿ ಜ್ಯೂಸಿಗೆ ಸೈಡ್ಸ್ ಕೇಳೋ. ಹಸು ಆಗ್ತಿದೆ ಗೈಸ್. ನಾವು ಊಟ ಮಾಡ್ತಾ ಇದೀವಿ, ಚೆನ್ನಾಗಿದೆ ಅಲ್ವಾ? ನಾ ಇಬ್ರು ವೆಜ್ಜು. ಊಟ ತುಂಬ ಚೆನ್ನಾಗಿದೆ. ಹೌದು, 7 ಸ್ಟಾರ್ ಓಬಿರಾಯ್. ಫಸ್ಟ್ ಟೈಮ್ ತಿಂತಾ ಇರೋದು 7 ಸ್ಟಾರ್ ಓಬಿರಾಯ್. ನಾನು 5 ಸ್ಟಾರಲ್ಲಿ ತಿಂದಿದ್ದೀನಿ. 1 ವೀಕ್ ಬ್ಯಾಕ್ ಅಷ್ಟೇ ಹೋಗಿದ್ದು 5 ಸ್ಟಾರ್ಗೆ, ಆ್ಯಂಡ್ ಅದು ಚೆನ್ನಾಗಿತ್ತು. ಇಲ್ಲ, ಅದು ಚೆನ್ನಾಗಿರಲಿಲ್ಲ, ಫಾಸ್ಟಿಂಗ್ ಮಾಡ್ತಾ ಇದ್ದೆ ಅವಾಗ. ಶಿವರಾತ್ರಿ ಇತ್ತಲ್ಲ ಅವತ್ತು. ಇದು ಕ್ರೇಜಿ, ತುಂಬ ಚೆನ್ನಾಗಿದೆ ಫುಡ್ಡು. ವೆಜಿಟೇರಿಯನ್. ಅದಕ್ಕೆ ನಾವು ಶಿಸ್ತಾಗಿ ಬಂದು ಊಟ ಟೈಮ್ ಕರೆಕ್ಟಾಗಿ ಊಟ ಮಾಡ್ಬೇಕು ಗೈಸ್. ಇದು ಆಮೇಲೆ ಖಾಲಿ ಆದರೆ ಏನೂ ಸಿಗಲ್ವಲ್ಲ, ಕರೆಕ್ಟು. ಆಲ್ರೆಡಿ ಇದನ್ನೇ ಖಾಲಿ ಆಗಿದೆ guys. ಖಾಲಿ ಆಗಿದೆ ಆಲ್ರೆಡಿ. ಮತ್ತೆ ನಾವು ಬೇಗ ಮನೆಗೆ ಬೇರೆ ಹೋಗ್ಬೇಕು, ರಾತ್ರಿ ಗಾಡಿ ಬೇರೆ ಓಡಿಸ್ಕೊಂಡು ಹೋಗ್ಬೇಕು. ಹಾಯ್ ಐಸು. ಐಸು ಪೈಸು. ಸ್ವಲ್ಪ ಸ್ಪೀಡಾಗಿ ದಯವಿಟ್ಟು ಸ್ಲೋ ಮಾಡಕ್ ಹೋಗ್ಬೇಡ. ಏನ ಎಕ್ಸ್ಪ್ರೆಷನ್ ಸ್ಲೋ ಹೇಳ್ಬೇಡ ಅಂತಂದಿಲ್ಲ ಅದನ್ನಷ್ಟೇ. ಒಂದು ಫೋಟೋ ತೆಗೆದು ಬೆಟರ್. ಎತ್ಕೊಂಬ ಹೋಗಲ್, ಖಾಲಿ ಆಗ್ತೈತೆ. ಎತ್ಕೊಂಬ ಹೋಗು. ಗೈಸ್ ನೋಡಿ ಗೈಸ್, ನಮ್ಗೆ ಅದೇ ಹೇಳಿದ್ರು ಬ್ರೋ, ಗುಡಿಸಿಸ್ಕೊಳ್ಳಿ, ಖಾಲಿ ಆಗ್ತದೆ. ಗೈಸ್ ಮೈಕ್ ಕೊಟ್ಟಿದ್ದಾರೆ ಗೈಸ್. ಗೈಸ್ ಇನ್ಫ್ಲುಯೆನ್ಸರ್ಸ್ಗೆ ಮೈಕ್, ರೋಡ್ ಮೈಕ್. ಐ ಗಾಟ್ ದ ರೋಡ್ ಮೈಕ್. ರಿವ್ಯೂ ಕೊಡೋಣ. ಎಷ್ಟು ಬೇಗ ರೋಡ್ ಇಳಿತೀರಾ? ರೋಡ್ ಮೈಕ್ ತಗೊಂಡ್ಬಿಟ್ಟು ಆಕ್ಚುಲ್ ಕಂಟೆಂಟ್ ಕೊಡ್ಲಿಕ್ಕೆ ನನಗೆ ಗೈಸ್ ಬ್ಯಾಗು ಕೊಟ್ಟಿದ್ದಾರೆ. 1 ಟೀ ಶರ್ಟು, 1 ಬ್ಯಾಗು, 1 ಮೈಕು. ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ. ಆಕ್ಚುಲಿ ಇದು ಸ್ವಾತಿಯಿಂದನೇ ಏನಿಲ್ಲ, ಅವ್ರವ್ರ ಹಾರ್ಡ್ ವರ್ಕ್ ಅಷ್ಟೇ, ಅವೆಲ್ಲ ನಮ್ದೇನಿಲ್ಲ. ಎಲ್ಲರೂ ಹೆಂಗೆ ಥಿಂಕ್ ಮಾಡ್ತಾರಲ್ಲ, ನಂಗೆ ಸಿಕ್ಕಲ್ಲ ಸಾಕು ಬೇರೆಯವ್ರು ನನಗೆ ಹೇಳಬೇಕು ಅಂತ. ಬಟ್ ಸ್ವಾತಿ ಆಲ್ವೇಸ್ ಸಪೋರ್ಟ್ ಮಾಡ್ತಾರೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ. ನಿಮ್ಮ ಡ್ರೆಸ್ಗೂ ಆ ಬ್ಯಾಗು ಜೋಪಡಿ ಥರ ಇದೆಯಾ? ಮ್ಯಾಟ್ರ್ ಏನು ಅಂತ ಅಂದರೆ, ಇದುವರೆಗೂ ಯಾವುದೋ ಇನ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ಗಳು ಕನ್ನಡ ಕ್ರಿಯೇಟರ್ಸ್ನ ಗುರುತಿಸಿ ಕರೆದಿರಲಿಲ್ಲ. ಟ್ರಸ್ಟ್ ಮೀ, ರೋಡು ಕನ್ನಡ ಕ್ರಿಯೇಟರ್ಸ್ಗಳನ್ನ ಗುರುತಿಸಿ ಕರೆಸಿ ಆ್ಯಂಡ್ ಆಲ್ಸೋ ನಮಗೆ ಮೈಕ್ನ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಅವರ್ ವರ್ಕ್ ಅಫ್ಕೋರ್ಸ್. ಸೊ ಥ್ಯಾಂಕ್ ಯು ರೋಡ್ಗೆ. ಬಿಕಾಸ್ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಒಂದು ಮೈಕ್ ತೊಗೋಬೇಕಂದ್ರೂ ಎಷ್ಟು ಬಜೆಟ್ ಆಗುತ್ತೆ, ಹೆಂಗೆಲ್ಲ ಇರುತ್ತೆ. ಒಂದು 10-20 ಬ್ರ್ಯಾಂಡ್ಗಳನ್ನ ನೋಡ್ತಾ ಇರ್ತೀವಿ, ಬಜೆಟ್ ನೋಡ್ತಾ ಇರ್ತೀವಿ, ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಅಂಥದ್ರಲ್ಲಿ ಏನೋ ಬೆಂಗಳೂರಿಗೆ ಬಂದು ಈವೆಂಟ್ ಮಾಡಿ ಕನ್ನಡ ಕ್ರಿಯೇಟರ್ಸ್ಗಳನ್ನ ಕರೆದು ರೆಕಗ್ನೈಸ್ ಮಾಡಿ ಅವ್ರಿಗೆ ಮೈಕ್ಗಳು ಕೊಟ್ಟಿದ್ದಾರೆ. ಇಟ್ ಇಸ್ ಅ ವೆರಿ ಗುಡ್ ಮೂವ್. ಸೊ ಐ ಆಮ್ ಹ್ಯಾಪಿ ದಟ್ ಇವನ್ ಐ ವಾಸ್ ಪಾರ್ಟ್ ಆಫ್ ದಿಸ್ ಅಂತ. ಸೊ ಪ್ಲೀಸ್ ಇವತ್ತು ಫುಲ್ ಜಾಲಿ ವ್ಲಾಗ್ಸು ಆಫ್ಟರ್ ಲಾಂಗ್ ಟೈಮ್ ಎಲ್ಲರನ್ನೂ ಭೇಟಿ ಮಾಡಿದ್ದಕ್ಕೆ. ಸೊ
ಹ್ಯಾಪಿ ಡೇ, ಇಟ್ಸ್ ಅ ಹ್ಯಾಪಿ ಡೇ. ಇವನೊಬ್ಬ ಬಂದ ಇಲ್ಲಿ. ವಾಟ್ಸಾವ್ ನಮ್ಮ ಪಾಣವಿ ಸ್ವಾತಿ ಅವರು ಇದ್ದಾರೆ. ಫುಲ್ ಎನರ್ಜಿಟಿಕ್ ಆಗಿ ಬಂದವರು ರೋಡ್ ಇವೆಂಟ್ಗೆ. ಲವ್ಲಿ ಟು ಮೀಟರ್. ಯಾವಾಗಲೂ ಅವ್ರು ನೋಡಿದಾಗ ಮುದ್ದಾಡ್ಬೇಕಂತ ಅನ್ಸುತ್ತೆ. ಗುಂಡಿದ್ದಾರೆ, ಮುದ್ದಾಡ್ಬೇಕನ್ಸುತ್ತೆ. ಬಟ್ ಏನು ಮಾಡೋದು, ದೊಡ್ಡರಾಗ್ಬಿಟ್ಟಿದೆ. ಓಕೆ ಗೈಸ್, ಸೊ ಇವತ್ತು ಜಾಲಿ. ಸ್ವಲ್ಪ ದಿನ ಆದಮೇಲೆ ವಿಲ್ ಸ್ಟಾರ್ಟ್ ದ ಮೋಟೋ ವ್ಲಾಗಿಂಗ್ ಬ್ಯಾಕ್. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಮೈಕ್ದು ರಿವ್ಯೂನ ಕೊಡ್ತೀನಿ ಯೂಸ್ ಮಾಡಿಬಿಟ್ಟು. ಚೇರ್ಸ್ ಟು ರೋಡ್. ಎಸ್, ರೋಡಿಗೆ ಯಾವಾಗ ಸ್ವಾತಿ ಇಳಿತಾರಂತ ನಾವು ನೋಡ್ತಿದ್ವಿ, ವೇಟ್ ಮಾಡ್ತಿದ್ವಿ. ಇಳಿದಿದ್ದಾರೆ ಬಟ್ ಸ್ಕೂಟಿಯಲ್ಲಿ, ಬಟ್ ಬೈಕಲ್ಲಿ ಬೇಕಿಲ್ಲ. ಭೀಮಾದಲ್ಲಿ ಇಳಿಬೇಕಲ್ಲ. ನಿಮ್ಮ ಹತ್ರ ಡಿಜೆ ಇದೆ? ಇಲ್ಲ, ನನ್ನ ಹತ್ರ ರೋಡೇ ಇರೋದು, ಅದು ಕಳೆದೋಗ್ಬಿಡ್ತು. ಅದಕ್ಕೆ ನಾನು ರೋಡಲ್ಲೇ ಬಂದಿರೋದು, ಬಟ್ DJ ಇಟ್ಕೊಂಡು. ನನ್ನ ಹತ್ರನೂ ಡಿಜೆ ಇರೋದು. ರೋಡ್ ಇತ್ತು, ಆಮೇಲೆ ಡಿಜೆ ಹೋದ್ವಿ, ಮತ್ತೆ ರೋಡಿಗೆ ಬಂದಿದ್ದೀವಿ. ಮತ್ತೆ ರೋಡಿಗೆ ಬಂದಿದ್ದೀವಿ, ಮತ್ತೆ ಎಲ್ಲರೂ ರೋಡಿಗೆ ಬಂದಿದ್ದೀವಿ. ಸೊ ಇಟ್ಸ್ ಅ ಫನ್ ಡೇ. ಸಿಗೋಣ ಇನ್ನೊಂದು ವಿಡಿಯೋಲಿ. ಬಾಯ್.